सियासत में एक बड़ा सियासी भौचाल बर्पा हुआ है। बीजेपी के एक मौजूदा रुकन असम्बली ने खुलेआम आरएसएस पर संगीन इल्जाम लगाते हुए कहा कि ये सबसे बड़ा बदउनवान ऑर्गेनाइजेशन है जो पर्दे के पीछे से पूरे निजाम को चला रहा है। ये धमाका खेज वीडियो क्लिप इस वक्त सोशल मीडिया पर तेजी से वायरल हो रहा है, जिसने पार्टी के अंदर भी हलचल मचा दी है। यहाँ तक कि बीजेपी के वफादार कारकुनान भी हैरान परेशान हैं। काबिल जिक्र बात यह है कि रुकन असम्बली ने ये बात किसी खुफिया कैमरे या मुलाकात में नहीं बल्कि अपने ही साथियों के दरमियान कही है, जिससे मामले की संगीनी और बढ़ गई है। इसी पस मंजर में बीजेपी के सीनियर एमएलए ने आरएसएस पर खुलकर नुक्ताचीनी की है। इनका कहना है कि येडियुरप्पा जैसे कदावर और तजुर्बाकार लीडर को भी आरएसएस ने नहीं बख्शा। एमएलए के मुताबिक आरएसएस दरअसल वो तंजीम है जो पसपर्दा रहकर अपनी मनपसंदीदा सियासत मुसल्लत करती है। एक तरफ बीजेपी के लीडरान दावा कर रहे हैं कि आरएसएस एक शिफाफ और बदउनवानियों से पाक तंजीम है, वहीं दूसरी तरफ उन्हीं की पार्टी के सीनियर एमएलए ने इसे एक निहायत करप्ट ऑर्गेनाइजेशन करार दिया है। गौरतलब बात यह भी है कि किस तरह से आरएसएस सियासत के जरिए से अपने मीडिया हाउसेस को प्रमोट कर रही है और इसके लिए रिश्वत को चंदे की शक्ल में वसूल कर रही है, इसका भी इन्होंने खुलासा किया है। नाम नहाद अखलाकियात के मुहाफिज अब अवाम की नज़रों में सबसे घिनौने अंदाज में बेनकाब हो गए हैं और इस इंकशाफ ने कर्नाटक की सियासत में नया तूफान खड़ा किया है। ब्यूरो रिपोर्ट, इनकलाब न्यूज़, बेंगलुरु। ಪೊಲಿಟಿಷಿಯನ್ಸ್ ಎಲ್ಲವನ್ನ ಮಾಡ್ತಿರ್ತಾರೆ, ಸುಮ್ಮನೆ ಬಿಡಲ್ಲ. ಈಗ ಯಡಿಯೂರಪ್ಪನ ಯಾಕೆ ಹೊಡೆದಿದ್ದು ಹೈಕಮಾಂಡ್ ಅವರು? ಒಬ್ಬ ಬಲಿಷ್ಠ ಆದ ತಕ್ಷಣ ಹೈಕಮಾಂಡ್ ಗೌರವ ಕೊಡಲ್ಲ ಅಂದಾಗ ಒಂದು ಬಾಕ್ಸ್ ಹೊಡೆದೇ ಹೊಡಿತಾರೆ. ದಟ್ಸ್ ಎ ಕಾಮನ್ ಫಿನಾಮಿನಾ. ಗೊತ್ತಿರಲಿ, ಯಾವನೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಅವ್ರಿಗೆ ಬಾಕ್ಸಿಂಗ್ ಹೊಡೆದು ಕೆಳಕಾಗ್ತಾರೆ. ಪಾರ್ಟಿ ಸಂಘಟನೆ ಏನಾದ್ರು ಹಾಕೊಳ್ಳಿ ಅಂತ, ನಾನು ಅಂತ ಯಾವನು ಮೇಲ್ ಬಿಡಲ್ಲ ಅಂತ ಅದ್ವಾನಿನೇ ಹೊಡೆದ್ಬಿಟ್ಟು ಆರ್ಎಸ್ಎಸ್ ಅವರು ಎಲ್ಲ ಮೂಲ ಗಂಪಾಗಕ್ಕೆ ಆರ್ಎಸ್ಎಸ್ ಕಾರಣ ಆಗ್ಲಿಲ್ವಾ? ಅಯ್ಯೋ, ಅವ್ರ ಬಗ್ಗೆ ಮಾತಾಡೋದು ನೋಡಪ್ಪ. ಬಟ್ ಅವರಷ್ಟು ಕರಪ್ಟ್ ಯಾರೂ ಇಲ್ಲ, ಇದು ಗೊತ್ತಿರಲಿ ನಿಮ್ಗೆ. ಆರ್ಎಸ್ಎಸ್ ಅಯ್ಯೋ, ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ, ಅಷ್ಟೇ ಕರಪ್ಟೆಡ್ ಫೆಲೋಸ್. ನಮ್ಮಲ್ಲಿ ತೆಗೀರಿ ಆರ್ಎಸ್ಎಸ್ ಅವ್ರನ್ನ, ಇಲ್ಲ ನಮ್ಮ ಕರ್ನಾಟಕದಲ್ಲಿರೋರ್ನ ಯಾರು ಎಷ್ಟು ದುಡ್ಡು ಮಾಡೋರೆಲ್ಲ ಯಡಿಯೂರಪ್ಪನ ಕೊಡ್ತಾರೆ. ಕೇಳಿ ಯಡಿಯೂರಪ್ಪನ ಯಾರು ಏನೇನು ಬರ್ಸ್ಕೊಂಡ್ರು ಅಂತ ಹೇಳ್ತಾರೆ. ಜಮೀನ್ ಯಾರಿಗೆ ಇಷ್ಟು ಕೊಟ್ಟೆ, ಆ ವಸತಿಗಂತ ಪೇಪರ್ಗೆ ಎಷ್ಟು ಕೊಟ್ಟೆ, ಎಲ್ಲ ಯಡಿಯೂರಪ್ಪ ಕೂತ್ಕೊಂಡಾಗ ಎಲ್ಲ ಹೇಳ್ತಾರೆ ಇಷ್ಟು ತಗೊಂಡ್ರೆಲ್ಲ. ವಸತಿಗಂತಕ್ಕೆ 5 ಕೋಟಿ ಏನೋ ಕಟ್ಟಿದ್ದಾರೆ ಯಡಿಯೂರಪ್ಪ, ಗೊತ್ತಿರಲಿ. ಪ್ರೆಸ್ ಗಿಸ್ ಅದಕ್ಕೆಲ್ಲ ಎಲ್ಲವನ್ನೂ ಹೇಳ್ತಾರೆ ಯಡಿಯೂರಪ್ಪ. ಯಡಿಯೂರಪ್ಪನವರು ಟೋಟಲ್ ಪತ್ರಿಕೆ ಕೊಟ್ಟಿದ್ದೆಷ್ಟು, ಯಾರ್ಯಾರಿಗೆ ಎಷ್ಟು ಕೊಟ್ಟರು? ಈಗ ಹೊಸದಿಗಂತ ಬಿಜೆಪಿ ಆರ್ಎಸ್ಎಸ್ ಒಂದು ಸರ್, ಹೊಸದಿಗಂತ ಪತ್ರಿಕೆ ಆರ್ಎಸ್ಎಸ್ ಒಂದು ಪತ್ರಿಕೆ, ಒಂದು ಮುಖವಾಡ. ಮಾತಿಲ್ಲ, ಮುಂಚೆ ಇತ್ತು ಪ್ರಜಾವಾಣಿ, ಯಡಿಯೂರಪ್ಪನ ಪರ ಇತ್ತು, ಯಡಿಯೂರಪ್ಪ ಏನೋ ಸಹಾಯ ಮಾಡಿದ್ರು ಅಂತ. ಅದೇ ಲ್ಯಾಂಡ್ ಇದೆಯಲ್ಲ, ಏರ್ಪೋರ್ಟ್ ರೋಡ್ ಅಲ್ಲಿ ಬಂದಿತ್ತು, ಅದನ್ನ ಲೋಕಾಯುಕ್ತ ಕೇಸ್ ಅಂತ 20 ಎಕರೆ ಡಿನೋಟಿಫೈ ಮಾಡ್ಕೊಂಡು ಅಕ್ವೈರ್ ಆಗಿದ್ದ ಶಾಂತ್ ಕುಮಾರ್ ಓನರ್ ಸಂಪಾದಕ ಮಾಡಿಕೊಟ್ಟಿದ್ದಾರೆ. ಬಂದಿತ್ತಲ್ಲ ಅದೇ ಒಂದು ದೊಡ್ಡದಾಗಿ ಪೇಪರ್ ಅಲ್ಲಿ ಯಡಿಯೂರಪ್ಪನ ಹತ್ರ ಫೇವರ್ ತಗೊಂಡು ಅದೇ ಪ್ರಜಾವಾಣಿ ಅವರಿಗೆ ಮುಖಪಡದಲ್ಲಿ ಇಂಟರ್ವ್ಯೂ ಮಾಡಿದ್ರು ಅಂತ. ನೋಡಪ್ಪ, ವ್ಯವಸ್ಥೆ ಇದೆಯಲ್ಲ ಭಾರತ ದೇಶದಲ್ಲಿ, ವ್ಯವಸ್ಥೆ